ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಜೊತೆಗೆ ನಮ್ಮ ಜವಳಿ ಪಾರ್ಕಿಂಗ್ ಸರ್, ಜವಳಿ ಪಾರ್ಕಿಂಗ್ ಮುಖ್ಯವಾಗಿ ಬೇಕಾದಂತ ನೀರು, ಆ ನೀರನ್ನ ಮಾತ್ರ ಐತಿ. ಈ ಎಲ್ಲಾ ದೃಷ್ಟಿಯಿಂದ ತಾವು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳುವಂತ ಒಂದು ದೃಷ್ಟಿ ನಮ್ಗೆ ನಾವು ನಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸರ್. ಯಾವಾಗ ಈ ಚುನಾವಣೆ ಘೋಷಣೆ ಆದ ಸರ್, ಅವಾಗ ನಾವು ಬಾಗಲಕೋಟೆಯ ಒಂದು ಸುಮಾರು 28 ವ್ಯಾಪಾರಿ ಸಂಘ ಸಂಸ್ಥೆಗಳು ಕೂಡ ಒಂದು ಫೆಡರೇಷನ್ ಮಾಡ್ಕೊಂಡಿವಿ ಸರ್. ಬಾಗಲಕೋಟೆ ಮರ್ಚೆಂಟ್ಸ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರೈಸ್ ಅಸೋಸಿಯೇಷನ್ ಅಂತ ಹೇಳಿ ಇದರ ಅಡಿಯೊಳಗೆ ಸುಮಾರು 28 ಎಲ್ಲಾ ವ್ಯಾಪಾರಿ ಸಂಘ ಸಂಸ್ಥೆಗಳು ಬರ್ತಾವೆ. ಈ ಬೀದಿ ಬದಿ ವ್ಯಾಪಾರಸ್ಥರು ಸೇರ್ಕೊಂಡು ಸರ್, ಆದ್ರೆ APMC ಬಿಟ್ಟು ಸರ್, APMC ಹೊರತುಪಡಿಸಿ ಬೀದಿ ಬದಿ ವ್ಯಾಪಾರಸ್ಥರು ಇಟ್ಕೊಂಡು ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಂಘ ಸಂಸ್ಥೆಗಳು ಒಟ್ಟು 28 ಸಂಘ ಸಂಸ್ಥೆಗಳ ಒಂದು ಸಭೆ ಕಟ್ಟಿದ್ದು ಸರ್. ನಾವು ಕುಮಾ ಅಂತೇಳಿ ಆ ಸಭೆ ಒಳಗ ನಾವು ಒಂದು ನಿರ್ಣಯ ಮಾಡ್ತೀವಿ ಸರ್. ಆ ಸಭೆ ನಿರ್ಣಯನ ನಾನು ತಮ್ಮಲ್ಲಿಗೆ ಓದ್ತೀನಿ ಸರ್. Our Kuma's intention is clear and pure intention is only the Bagalkot and Bagalkot development. ಇದನ್ನ ಬಿಟ್ಟರೆ ಮತ್ತೊಂದು ಏನಿಲ್ಲ ಸರ್. ಅದಕ್ಕೆ ನಾವು ಠರಾವ್ ಏನ್ ಪಾಸ್ ಮಾಡಿದ್ವಿ ಸರ್, ಈ ನಮ್ಮ 200 ಎಕರೆ ಮೆಗಾ ಮಾರುಕಟ್ಟೆ ಮತ್ತು ಮಲ್ಲೇನಗುಡ್ಡದ ಅಭಿವೃದ್ಧಿ ಯೋಜನೆ ಇವುಗಳನ್ನು ತಕ್ಷಣ ಜಾರಿಗೆ ಗೊಳಿಸುವುದು ಅತ್ಯಂತ ಅಗತ್ಯವಾಗಿದೆ. ಆದುದರಿಂದ ಬಾಗಲಕೋಟೆ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರೈಸ್ ಅಸೋಸಿಯೇಷನ್ ಪರವಾಗಿ ನಾವು ಎಲ್ಲಾ ಅಭ್ಯರ್ಥಿಗಳಿಗೆ ವಿನಂತಿ ಏನಂದ್ರೆ, ಈ ಎರಡೂ ಯೋಜನೆಗಳಿಗೆ ಬದ್ಧರಾಗಿ ತಮ್ಮ ಸ್ಪಷ್ಟ ನಿಲುವನ್ನು ಪ್ರಕಟಿಸಿ ಪರಾತ್ಮಕ ಬದ್ಧತೆ ನೀಡಬೇಕು. ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ನೇರವಾಗಿ ಬೆಂಬಲ ನೀಡುವುದಿಲ್ಲ. ಆದರೆ ಬಾಗಲಕೋಟೆಯ ಅಭಿವೃದ್ಧಿ ಮತ್ತು ವ್ಯಾಪಾರದ ಹಿತಾಸಕ್ತಿಗೆ ಸ್ಪಂದಿಸುವ ಈ ಯೋಜನೆಗಳಿಗೆ ಸ್ಪಷ್ಟ ಬೆಂಬಲ ನೀಡುವ ಅಭ್ಯರ್ಥಿಗಳಿಗೆ ನಮ್ಮ ನೈತಿಕ ಬೆಂಬಲ ಇದ್ದೇ ಇರುತ್ತದೆ ಎಂದು ಸ್ಪಷ್ಟಪಡಿಸುತ್ತೇವೆ. ಇವತ್ತು ಒಂದು ನಮ್ಮ ವ್ಯಾಪಾರಿ ಸಮುದಾಯದ ಅಖಂಡ ಬೆಂಬಲ ನಮಗೆ ಇದ್ದೇ ಇದೆ ಅನ್ನುವಂತ ಮತ್ತೊಂದ್ಸರಿ ಸ್ಪಷ್ಟಪಡಿಸಿದ್ರೆ, ನಮ್ಮ ಹಿರಿಯ ಕೊನೆಯದಾಗಿ ಸಮಾರೋಪದೊಳಗೆ ಹೇಳಬೇಕಾಗಿತ್ತು ಏನಂತಂದ್ರೆ, ಅಖಂಡವಾಗಿ ಮತ್ತು ನಮ್ಮ ಬೆಂಬಲ ಅಂತ ಇದ್ದೇ ಇರ್ತದೆ ಅಂತ ಹೇಳಿ ನಮ್ಮ ಮುಂದೆ ನಾನು ಪ್ರಾಮಾಣಿಕವಾಗಿ ಸ್ಪಷ್ಟಪಡಿಸ್ತೀನಿ ಸರ್. ನಮ್ಮೆಲ್ಲ ಅಸೋಸಿಯೇಷನ್ ಒಪ್ಪಿಗೆ ಐತಲ್ರಿ ಸರ್? ಅಲ್ಲಿ ಎಲ್ಲರೂ ಒಪ್ಪಿಗೆ ಐತ್ಲ ಹೇಳಿ ಸರ್. ಅರ್ಧ ಕೆಲಸ ಆಗೈತಿ, ಇನ್ನು ಅರ್ಧ ತಾವು ಮುಂದೆ ಮಾಡಬೇಕು ಅಂತ ಹೇಳಿ ಮೊದಲು ಹೇಳಿ ನಾನು ಸರ್. ಕೊನೆಯದಾಗಿ ನಮ್ಮ ಹತ್ರ ನಾವು ಹೇಳ್ಕೋಬೇಕಂತಂದ್ರೆ, ಹಿಂದ ನಮ್ಮ ಹಿರಿಯರು ನಮ್ಮ ಬಾಗಲಕೋಟೆಯನ್ನ ಭಾಗ್ಯದ ಬಾಗಲಕೋಟೆ, ಬಂಗಾಳ ವಸಾಹತು ಇದೆ, ಕೈಗಾರಿಕಾ ಉದ್ದಿಮೆಗಳ ವಸಾಹತು ಇದೆ. ಈ ವಸಾಹತಿನಲ್ಲಿ 43 ಇಂಡಸ್ಟ್ರಿಗಳಿವೆ. ಈ 43 ಇಂಡಸ್ಟ್ರಿಗಳಿಗೆ ಇಲ್ಲಿ 4 ತಿಂಗಳಿಂದ ನಾನು ನಮ್ಮ ನಂಜನಮಠ ಸರ್ ಕರ್ಕೊಂಡು ಆ ಸಂಬಂಧಿಸಿದ ಮಂತ್ರಿಗಳಿಗೆ ಎಡ್ತಾಕಿ ಸಾಕಾಗಿ ನಮ್ಮ ಚಪ್ಪಲ್ ಹೊರದು ಹೋದಂದ್ರೂ ಅಡ್ಡಿಲ್ಲ. ಆದ್ರೆ ಯಾವುದೇ ರೀತಿಯ ಒಂದು ಪರಿಹಾರ ಸಿಗ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ, ಮುನ್ಸಿಪಾಲಿಟಿಯಲ್ಲಿ ಕೇಳಿದ್ರೆ ಅವರು ಇಲ್ಲ, ಅದು ಕ್ಯಾಬಿನೆಟ್ ನಲ್ಲಿ ಟರವ್ ಮಾಡಿಸಿ ನೀವು ತಂದ್ರೆ ನಾವು ಈ ಸೊತ್ತು ಕೊಡ್ತೀವಿ, ಇಲ್ಲ ಅಂದ್ರೆ ಈ ಸೊತ್ತು ಕೊಡಕ್ ಆಗಲ್ಲ ಅಂತ ಅವ್ರು ಹೇಳ್ತಾನೆ. ಇಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಆಗೋಕ್ಕಿಂತ ಮುಂಚೆನೆ ಇಂಡಸ್ಟ್ರಿ ಈ ಅಸೋಸಿಯೇಷನ್ ಆಗಿದೆ. ಅದಕ್ಕೆ ಅವರು ಈಗ ನಮ್ಗೆ ಕೊಡಕ್ ಬರಲ್ಲ, ನೀವು ಅಲ್ಲೇ ಮುನ್ಸಿಪಾಲಿಟಿಯಿಂದಲೇ ಪಡಿಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಂದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ಗಮನ ಹರಿಸಿ ನಮ್ಗೆ ಈ 43 ಉದ್ಯಮಗಳಿಗೆ ಈ ಸ್ವತ್ತು ಪಡಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಬಹಳಷ್ಟು ನಮ್ಮ ಈ ಉದ್ಯಮಗಳು ಬಹಳಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಆ ವಿಷಯದ ಸಲುವಾಗಿ ನಂಜನಮಠರು ಕನಿಷ್ಠ 3 ತಿಂಗಳಿಂದ ನಮ್ ಜೊತೆ ತೆಗೆಡ್ತಾ ಇದ್ದಾರೆ ಅವರು. ಆದ್ರೂ ಏನೂ ಪರಿಹಾರ ಸಿಗ್ತಾ ಇಲ್ಲ. ಮತ್ತೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದೀವಿ, ಏನು ಪರಿಹಾರ ಆಗಿಲ್ಲ. ಆಮೇಲೆ ದರ್ಶನಾಪುರ ಅವ್ರಿಗೆ ಹೇಳಿದೀವಿ, ಆಮೇಲೆ ರಹೀಂ ಖಾನ್ ಅವ್ರಿಗೆ ಹೇಳಿದೀವಿ. ಅದಕ್ಕೆ ಈ ತರ ಡಿಲೇ ಆಗೋದ್ರಿಂದ ಜನರ ಮನಸ್ಸಿನಲ್ಲಿ ಬೇಸರದ ಭಾವನೆ ಬರ್ತದೆ. ದಯವಿಟ್ಟು ಅದಕ್ಕೆ ಏನು ತಾಂತ್ರಿಕ ಕಾರಣ ಇದೆ ಅದನ್ನ ಕಂಡು ಹಿಡಿದು ನಮಗೆ ಪರಿಹಾರ ಪಡಿಸ್ಬೇಕಂತ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಫಂಡನ್ನು ನಾವು ಎಲ್ಲ ಜಿಲ್ಲಾಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯಾಗಿ 45 ನಿಮಿಷ ಆಫೀಸ್ನಾಗ ಮಾತಾಡ್ಯಾರ. ಅವ್ರು ಅದಕ್ಕೆ ನಾವು ಮಾತಾಡಕ್ಕೆ ಇನ್ನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಾಗಲಕೋಟೆ ಆಗ್ಬೇಕು. ನಮ್ಗೆ CSD ಕ್ಯಾಂಟೀನ್ ವಿಶ್ವೇಶ್ವರ ಸಂಘದ ಒಳಗೆ ಒಂದು ಸಣ್ಣ ಕ್ಯಾಂಟೀನ್ ಅದ. ಅದನ್ನ ನಮ್ಮ ECHS ಹಾಸ್ಪಿಟಲ್ಗೆ ಮತ್ತು ನಮ್ಮ CSD ಕ್ಯಾಂಟೀನ್ಗೆ ಜಾಗವನ್ನ ಕಲ್ಪಿಸಿಕೊಡ್ಬೇಕು. ಮತ್ತು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ
ಕಚೇರಿಯನ್ನ ಯಾವ್ದಾದ್ರು ಕಟ್ಟಡದಲ್ಲಿ ಅಥವಾ ನಮಗೆ ಯಾವ್ದಾದ್ರು ಜಾಗೆಯನ್ನು ಕಲ್ಪಿಸಿಕೊಡ್ಬೇಕು. ಮಾಜಿ ಸೈನಿಕರ ಮಕ್ಕಳಿಗೆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತರಬೇತಿಯನ್ನ ನಾವು ಕೊಡ್ಲಿಕ್ಕೆ ನಮಗೆ ಅನುವು ಮಾಡಿಕೊಡ್ಬೇಕು. ಈ ಬಾಲ್ಕೋಟೆ ಎಲ್ಲ ಸೌಲಭ್ಯ ಇದೆ ಸರ್. ಒಂದು ಎಲ್ಲಾ ಕಡೆ ಒಂದೇ ರಿಕ್ವೆಸ್ಟ್ ಅಂದ್ರೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಾಲ್ಕೋಟ್ ಬ್ರಾಂಚ್ ಒಂದು ಲ್ಯಾಂಡ್ ಬೇಕಾಗಿತ್ತು ಸರ್. ಜಸ್ಟ್ ನಮ್ಮ ಐಎಂ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರಿ ಸರ್. ಜಸ್ಟ್ ನಮ್ಗೆ ಒಂದು ಲ್ಯಾಂಡ್ ಬೇಕಂತ ಒಂದೇ ರಿಕ್ವೆಸ್ಟ್ ಅಂದ್ರೆ ವಿಡಿಯೋ ಹೇಳಿ ಸರ್. ಅಂದ್ರೆ ತಮ್ಮ ಗಮನಕ್ಕೆ ಬಂದು ಬರ್ಲಿ ಅಂತ ಅದು ಒಂದೇ ರಿಕ್ವೆಸ್ಟ್ ನಮ್ಮ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ಹೇಳ್ಕೊಳ್ಳೋದೇನಂದ್ರೆ ಇಡೀ ಬಾಗಲಕೋಟ್ ನವನಗರ ಆಗಲು ಏನ್ ಭೂಮಿ ನೀಡೇವ್ ನಾವು ಭೂಮಿ ಕಳ್ಕೊಂಡೇವ್. ಅವ್ರಿಗೆ ಈ ನವನಗರದಲ್ಲಿ ಯಾವುದೇ ನಿವೇಶನ ಪಡಕತ್ತಿಲ್ಲ. ಅವ್ರಿಗೂ ಸಹ 1ನೇ ಮತ್ತು 2ನೇ ಗಂಟೆಗೆ ಭೂಮಿ ಕಳ್ಕೊಂಡು ವಿಭಕ್ತ ಅವ್ರಿಗೂ ಸಹ ವಾಸದ ಯೋಗ್ಯ ನಿವೇಶನ ಅವ್ರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಕೊಡಬೇಕು. ಹಾಗೂ ಅವರಿಗೆ ವಾಣಿಜ್ಯ ನಿವೇಶನ ಕೊಟ್ಟು ಉದ್ಯೋಗ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲೇ ಬೇಡಿಕೆ. ಮತ್ತೆ 2ನೇದು ಏನಂದ್ರೆ ನಮ್ಮ ಮುಳುಗಡೆ ಸಂತ್ರಸ್ತರ ಮಕ್ಕಳಿಗೆ ಏನು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಪ್ರವೇಶಾತಿಯಲ್ಲಿ ಹೆಚ್ಚುವರಿ ಮೀಸಲಾತಿ ಅಂದ್ರೆ 38 ಇತ್ತಂದ್ರೆ ಒಂದು 10% ಕೊಟ್ರಿಂದ 3 ಹುಡುಗರು ಒಂದೇ ಡೆಸ್ಕ್ ಹೆಚ್ಚಿಗೆ ಆಗ್ತದೆ. ಇದು ಈ ಒಂದು ಏನು ಮಕ್ಕಳಿಗೆ ಸಂತ್ರಸ್ತರ ಮಕ್ಕಳಿಗೆ ಶಿಕ್ಷಣ ಭಾಗ್ಯ ಕೊಡ್ಬೇಕು. ಮತ್ತೆ ಎಲ್ಲಾ ವಸತಿ ಶಾಲೆಗಳಲ್ಲಿ ಯಾಕಂದ್ರೆ ನಾವು ನೋಡ್ತೇವೆ ನಮ್ಮ 1ನೇ ಮತ್ತು 2ನೇ ಅಂತ ಬೀದಿ ಪಾಲಾದವರು ಇವತ್ತು ನಮ್ಮ ಮಕ್ಕಳು ಕರ್ಕೊಂಡು ಎಲ್ಲೆಲ್ಲೋ ಭಟ್ಕಳ, ಕೋಲಾರ, ಚಾಮರಾಜನಗರ ಅಂತಲ್ಲಿ ವಸತಿ ಶಾಲೆಗಳಲ್ಲಿ ಮಕ್ಕಳನ್ನ ಹಚ್ಚಾರ. ಅವರು ಚುಮ್ಮಾರಿ ಚೋಡ ತಗೊಂಡು ಹೋಗೋದನ್ನ ನೋಡಕ್ ಆಗಂಗಿಲ್ಲ ಕಣ್ಣೀಲಿ. ಅದಕ್ಕೆ ನಮ್ಮ ಏನಕ್ಕೆ ವಸತಿ ಶಾಲೆಗಳದಾವ ಇಲ್ಲಿ ಮುರಾರ್ಜಿ ಇರ್ಬೋದು, ನವೋದಯ ಇರ್ಬೋದು, ಎಲ್ಲಾ ವಸತಿ ಶಾಲೆಗಳಲ್ಲಿ ಸಂತ್ರಸ್ತರ ಮಕ್ಕಳಿಗೆ ಪ್ರವೇಶಾತಿಯಲ್ಲಿ ಮೀಸಲಾತಿ ಕೊಡಬೇಕಂತ ನಾನು ಎಲ್ಲ ಸಂತ್ರಸ್ತರ ಪರವಾಗಿ ವಿನಂತಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.